ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್‌ಗೆ ಸ್ವಾಗತ. ಯಾರೆಲ್ಲ ಪಿ-ಎಚ್-ಡಿ ಮಾಡಿದ್ದೀರೋ ಅಥವಾ ಪಿ-ಎಚ್-ಡಿ ಈಗ ಮಾಡ್ತಾ ಇದ್ದೀರೋ, ಜೊತೆಗೆ ಎಂ-ಎ ಕಂಪ್ಲೀಟ್ ಮಾಡಿದ್ದೀರೋ ಅವರೆಲ್ಲರಿಗೂ ಕೂಡನು ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಯು-ಜಿ-ಸಿ ನೆಟ್ ಕಾಲ್ಫರ್ಮ್ ಆಗಿದೆ. ಸೊ, ಅದೆಲ್ಲ ಮಾಹಿತಿಯನ್ನ, ಅಪ್ಡೇಟ್ಸನ್ನ ನಾನಿವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್‌ನ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ. ನಾನ್ ಹಾಕಿದಂತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡ್ದೆ ಅಂತ ಹೇಳ್ತಾ, ಬನ್ನಿ ಇವತ್ತು ಹೊಸದಾದಂತ ಲೇಟೆಸ್ಟ್ ಅಪ್ಡೇಟ್ಸ್ ಅನ್ನ ನೋಡ್ತಾ ಹೋಗೋಣ. ಯಾರೆಲ್ಲ ಕನ್ಸನ್ನ ಹೊತ್ಕೊಂಡಿದ್ದೀರೋ ಅವರೆಲ್ಲರಿಗೂ ಕೂಡ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಯು-ಜಿ-ಸಿ ನೆಟ್ ಅನ್ನ ಕನ್ಫರ್ಮ್ ಆಗಿದೆ. ಬಹುಬೇಗನೆ ಅಪ್ಲಿಕೇಶನ್ ಕೂಡ ಶುರು ಆಗ್ಬಿಟ್ಟಿದೆ. ದಯವಿಟ್ಟು ನೀವೆಲ್ಲರೂ ಕೂಡನು ಅಪ್ಲೈ ಮಾಡಿ ಇದೆ ಎಕ್ಸಾಮ್ ಅನ್ನ ಪಾಸ್ ಮಾಡ್ಕೊಂಡ್ರೆ ನಿಮ್ಮ ಫ್ಯೂಚರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಬನ್ನಿ ಮತ್ತ್ಯಾಕೆ ತಡ ಮಾಡೋದು, ಶುರು ಮಾಡ್ಬೇಡ. ದಯವಿಟ್ಟು ಯಾರು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸಂಪೂರ್ಣವಾಗಿ ನೋಡಿ. ಸಂಪೂರ್ಣವಾದ ಮಾಹಿತಿಯನ್ನ, ಅಪ್ಡೇಟ್ಸ್ ಅನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನೆಲ್ಲ ಕ್ವಾಲಿಫಿಕೇಷನ್ ಆಗಿರ್ಬೇಕು, ಮತ್ತೆ ಯಾವ್ಯಾವ ಪ್ರೋಸೆಸ್ ಅನ್ನ ಕೊಟ್ಟಿದ್ದಾರೆ, ಯಾವ ರೀತಿ ನಾವು ಅಪ್ಲೈ ಮಾಡ್ಬೇಕು, ಯಾವ ವೆಬ್‌ಸೈಟ್‌ಗೆ ಹೋಗ್ಬೇಕು ಅನ್ನುವಂತ ಸಂಪೂರ್ಣವಾದಂತ ಮಾಹಿತಿಯನ್ನ ಒಂದು ಈ ವಿಡಿಯೋದಲ್ಲಿ ನಾನು ಸ್ಕ್ರೀನ್ ಅನ್ನ ಪ್ರೆಜೆಂಟ್ ಮಾಡ್ತಾ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಸ್ಕ್ರೀನ್ ಅನ್ನ ಪ್ರೆಜೆಂಟ್ ಮಾಡ್ತಾ ಇದ್ದೀನಿ. ನೋಡಿ, ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಂದ್ರೆ ಯು-ಜಿ-ಸಿ ನೆಟ್. ಇದನ್ನ ನೀವು ಯಾವ ರೀತಿ ವೆಬ್‌ಸೈಟ್‌ಗೆ ಹೋಗ್ಬೇಕು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ಈಗ. ನೋಡಿ, ನಾನಿಲ್ಲಿ ವೆಬ್‌ಸೈಟ್‌ಗೆ ಆಲ್ರೆಡಿ ಬಂದಿದ್ದೀನಿ. ಸೊ, ಇಲ್ಲಿದೆ ವೆಬ್‌ಸೈಟು. ಇದು ಕೂಡನು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಹಾಕಿರ್ತೀನಿ. ದಯವಿಟ್ಟು ಆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದಂತದ್ದನ್ನ ನೀವು ಡೈರೆಕ್ಟ್ ಆಗಿ ಲಿಂಕ್ ತಗೊಂಡ್ಬಿಟ್ಟು ನೀವು ಜಾಯಿನ್ ಆಗ್ಬೋದು. ಒಂದ್ ವೇಳೆ ನಾನು ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿಲ್ಲ ಅಂದ್ರೆ ಏನ್ ಮಾಡಿ, ನೋಡಿ ಈ ತರ ಟೈಪ್ ಮಾಡ್ಬಿಡಿ. ಕ್ರೋಮ್ ಅಲ್ಲಿ ಹೋಗ್ಬಿಟ್ಟು ಅಥವಾ ನೆಟ್ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಈ ರೀತಿ HTTPS ಅಂತ ಅದು ಸಿಂಬಲ್ಸ್ ಎಲ್ಲ ಹೊಡ್ಬಿಟ್ಟು ನೆಕ್ಸ್ಟ್ UGC ನೆಟ್ ಡಾಟ್ NTA ಡಾಟ್ AC ಡಾಟ್ ಇನ್ ಅಂತ ಹೊಡೆದ್ರೆ ನಿಮ್ಗೆ ಈ ಒಂದು ವೆಬ್ಸೈಟ್ ನಾನೇನೀಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನಲ್ಲ, ಒಂದು ವೆಬ್ಸೈಟ್ ನಿಮ್ಗೆ ಶೋ ಆಗುತ್ತೆ. ಇನ್ನು ನೋಡ್ತಾ ಇರ್ಬೋದು ನೀವಿಲ್ಲಿ. ಇಲ್ಲೆಲ್ಲ ಅಪ್ಲಿಕೇಶನ್ ಫಾರ್ಮ್ ಅಂದ್ರೆ ಪೂರ್ತಿ ಈ ರೀತಿ ನಿಮಗೆ ಪೋರ್ಟಲ್ ಓಪನ್ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ನೀವು ಫಸ್ಟ್ ಏನ್ ಮಾಡ್ಬೇಕು, ಅಪ್ಲಿಕೇಶನ್ ಬಿಟ್ರು ಅಂದ ತಕ್ಷಣನೇ ಅಪ್ಲಿಕೇಶನ್ ಅನ್ನ ಹಾಕೋಕೆ ಶುರು ಮಾಡ್ಬೇಡಿ. ಅಂದ್ರೆ ಅದ್ರ ಸಂಪೂರ್ಣವಾದಂತ ಮಾಹಿತಿಯನ್ನ ಮೊದಲು ತಿಳ್ಕೊಳ್ಬೇಕು. ಅದಾದ ನಂತರ ನೀವು ಅಪ್ಲಿಕೇಶನ್ ಅನ್ನ ಹಾಕುವಂತ ಪ್ರಯತ್ನವನ್ನ ಮಾಡ್ಬೇಕು. ಹಾಗಾಗಿ ಇಲ್ಲಿ ಓಪನಿಂಗ್ ಆಫ್ ದ ಆನ್ಲೈನ್ ಪೋರ್ಟಲ್ ಫಾರ್ ದ ಸಬ್ಮಿಷನ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಯುಜಿಸಿ ಅಂತ ಇದೆ. ಸೊ ಇಲ್ಲಿ ನೀವು ಇದನ್ನ ಡೌನ್ಲೋಡ್ ಮಾಡಿದ್ರೆ ಇಲ್ಲೊಂದು ನೋಟಿಫಿಕೇಶನ್ ನಿಮ್ಗೆ ಕಾಣುತ್ತೆ. ಈ ನೋಟಿಫಿಕೇಶನ್ ಅಲ್ಲಿ ಅಂದ್ರೆ ನೋಟಿಫಿಕೇಶನ್ ಆಗಿರುವಂತ ಡೇಟು ಯಾವಾಗಿದು ಒಂದು ಎಕ್ಸಾಮ್ ನೋಟಿಫಿಕೇಶನ್ ಆಗಿದೆ, ಯು-ಜಿ-ಸಿ ನೆಟ್ ಎಕ್ಸಾಮ್ ಯಾವಾಗ ನೋಟಿಫಿಕೇಶನ್ ಆಗಿದೆ ಅಂತ ಸಂಪೂರ್ಣವಾದಂತ ಡೀಟೇಲ್ಸ್ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಪಬ್ಲಿಕ್ ನೋಟಿಸ್ ಅಂತ ಹೇಳ್ಬೋದು ಇದನ್ನ. ನೋಡಿ, ಇಲ್ಲಿ ನೋಟಿಫಿಕೇಶನ್ ಆಗಿರುವಂತದ್ದು, ಈ ಪಬ್ಲಿಕ್ ನೋಟಿಸ್ ಆಗಿರುವಂತದ್ದು 19/11/2024 ಅಲ್ಲಿ ಇದು ಆಗ್ಬಿಟ್ಟಿದೆ. ಇವತ್ತು ಆಲ್ರೆಡಿ 24 ಆಗಿದೆ. ದಯವಿಟ್ಟು ತಡ ಮಾಡಬೇಡಿ, ಬಹು ಬೇಗನೆ ನೀವು ಅಪ್ಲಿಕೇಶನ್ ಅನ್ನ ಹಾಕಿ ಅಂತ ಹೇಳ್ತಾ, ಜೊತೆಗೆ ಈ ಒಂದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಅಂದ್ರೆ NTA ಅಂತ ಹೇಳಿದ್ನಲ್ವಾ ನಾನು. NTA ಅಂದ್ರೇನು, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಅದರ ಒಂದು ವಿಲ್ ಬಿ ಕಂಡಕ್ಟ್ ದ ಯು-ಜಿ-ಸಿ ನೆಟ್ ಅಂತ ಹೇಳ್ಬಹುದು. ಅಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಕಡೆಯಿಂದ ಕಂಡಕ್ಟ್ ಮಾಡುವಂತಹ ಒಂದು ಎಕ್ಸಾಮೇ ಯು-ಜಿ-ಸಿ ನೆಟ್ ಅಂತ ಹೇಳ್ಬಿಟ್ಟು. ದಯವಿಟ್ಟು ಇದರಲ್ಲಿ ನೀವು 85 ಸಬ್ಜೆಕ್ಟ್ಸ್ ಇರ್ತವೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಇದ್ರಲ್ಲಿ ಕೂಡನು. ನೀವೆಲ್ಲ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಯಾವ ತರ ಎಲ್ಲ ಹಾಕ್ಬೋದು, ಏನೇನೆಲ್ಲ ಕ್ವಾಲಿಫಿಕೇಶನ್ ಇರ್ಬೇಕು ಅನ್ನೋ ಒಂದು ಸಂಪೂರ್ಣ ಒಂದು ಮಾಹಿತಿಯನ್ನ ನೋಡ್ತಾ ಹೋಗೋಣ ಈಗ ನಾವು. ನೋಡಿ, ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ಶುರು ಆಗ್ಬಿಟ್ಟಿದೆ ಈಗ ಆಲ್ರೆಡಿ. ಯಾವಾಗಿಂದ ಅಂದ್ರೆ 19th ನವೆಂಬರ್ 2024 ಇಂದ ಕೂಡ ಶುರು ಆಗ್ಬಿಟ್ಟಿದೆ. ಅಪ್ ಟು ಎಲ್ಲಿವರೆಗೂ ಇರುತ್ತೆ, ಡಿಸೆಂಬರ್ 10 ವರೆಗೂ 11:50 PM ವರೆಗೂ ಕೂಡ ಇದು ಒಂದು ಆನ್ಲೈನ್ ಪೋರ್ಟಲ್ ನಿಮ್ಗೆ ಓಪನ್ ಆಗಿರುತ್ತೆ. ದಯವಿಟ್ಟು ಬೇಗನೆ ಅಪ್ಲಿಕೇಶನ್ ಹಾಕಿ. ಯಾಕಂದ್ರೆ ನೆಟ್ಟು ಅಥವಾ ಸರ್ವರ್ ಏನಾಗುತ್ತೆ ಬಿಸಿ ಬರ್ತಿರುತ್ತೆ. ಯಾಕಂದ್ರೆ ತುಂಬಾ ಜನರು ಕೂಡ ಈ ಒಂದು ಯು-ಜಿ-ಸಿ ನೆಟ್‌ಗೆ ಕಾಲ್ಫರ್ಮ್ ಆಗ್ಲಿಕ್ಕೆ ವೇಟ್ ಮಾಡ್ತಾ ಇದ್ರು. ಸೊ ಹೀಗಾಗಿ ಎಷ್ಟೊಂದ್ ಜನರು ಏನ್ ಮಾಡ್ತಾ ಇದ್ದಾರೆ, ಇದೊಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ತುಂಬಾ ಜನ ಟ್ರೈ ಮಾಡ್ತಾ ಇರ್ತಾರೆ. ಹಾಗಾಗಿ ನಿಮ್ಗೆ ಏನಾಗುತ್ತೆ, ಮತ್ತೆ ವೆಬ್ಸೈಟು ಸರ್ವರ್ ಎಲ್ಲ ಸ್ವಲ್ಪ ಬಿಸಿ ಬರ್ತಾ ಇರುತ್ತೆ. ಹಾಗಾಗಿ ಲಾಸ್ಟ್ ಮೊಮೆಂಟ್ಸ್ ಅಲ್ಲಿ ಅಪ್ಲಿಕೇಶನ್ ಹಾಕಕ್ ಹೋಗ್ಬೇಡಿ. ದಯವಿಟ್ಟು ಮೊದಲೇ ಅಪ್ಲಿಕೇಶನ್ ಅನ್ನ ಹಾಕ್ಬೇಡಿ.
ಲಾಸ್ಟ್ ಡೇಟ್ ಫಾರ್ ದ ಸಬ್ಮಿಷನ್ ಆಫ್ ದ ಎಕ್ಸಾಮಿನೇಷನ್ ಫೀ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಹಾಕೋದ್ ಗೊತ್ತಾಯ್ತು ನಮ್ಗೆ ಯಾವಾಗ ಒಂದು ಅಪ್ಲಿಕೇಶನ್ ಫೀನ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಅಂದ್ರೆ 11th ಡಿಸೆಂಬರ್ ಅಪ್ ಟು 11:50 PM ವರ್ಗೂ ಕೂಡ ನಿಮ್ಗೆ ಅವಕಾಶ ಇದೆ. ಇನ್ನು ಕರೆಕ್ಷನ್ ಇನ್ ದ ಪರ್ಟಿಕ್ಯುಲರ್ಸ್ ಇನ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಏನಾದ್ರೂ ನಿಮ್ಗೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಏನಾದ್ರೂ ಕರೆಕ್ಷನ್ಸ್ ಇತ್ತು ಅಂತಂದ್ರೆ ಅದಕ್ಕೆ ಒಂದು ಅವಕಾಶ ಕೂಡ ಕೊಟ್ಟಿದ್ದಾರೆ UGC ಕಡೆಯಲ್ಲಿ. 12th December 2024 ಟು 13th December 2024 ವರ್ಗೂ ಕೂಡ ಕೊಟ್ಟಿದ್ದಾರೆ. ದಯವಿಟ್ಟು ನೀವು ಕೂಡ ಅಪ್ಲಿಕೇಶನ್ ಅನ್ನ ಕರೆಕ್ಷನ್ಸ್ ಏನಾದಿತ್ತಂದ್ರೆ ಮಾಡ್ಕೋಬಹುದು. ಇನ್ನು ಅನೌನ್ಸ್ಮೆಂಟ್ ಆಫ್ ಸಿಟಿ ಆಫ್ ದ ಎಕ್ಸಾಮ್ ಸೆಂಟರ್ ಅಂದ್ರೆ ಯಾವ ಸಿಟಿನಲ್ಲಿ ನೀವು ಎಕ್ಸಾಮ್ ಬರಿತಾ ಇದ್ದೀರಿ ಅನ್ನುವಂಥದ್ದನ್ನ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಟು ಬಿ ಇಂಟಿಮೇಟೆಡ್ ಲೆಟರ್ ಮೂಲಕ ನಿಮ್ಗೆ ಇಂಟಿಮೇಟ್ ಮಾಡ್ತಾರೆ. ಇನ್ನು ಡೌನ್ಲೋಡಿಂಗ್ ಆಫ್ ದ ಅಡ್ಮಿಟ್ ಕಾರ್ಡ್ ಫಾರ್ಮ್ ಅಂದ್ರೆ ಫ್ರಮ್ NTA ವೆಬ್ಸೈಟ್ ಅಂದ್ರೆ NTA ವೆಬ್ಸೈಟ್ ಅಲ್ಲಿ ಅದೇ ಹೇಳಿದ್ನಲ್ವಾ ನಾನು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ವೆಬ್ಸೈಟ್ ನಲ್ಲಿ ಏನ್ ಮಾಡ್ಬೇಕು ನೀವು ಅಡ್ಮಿಟ್ ಕಾರ್ಡ್ ಲೆಟರ್ ಅನ್ನ ನೋಡ್ಬೇಕಾಗುತ್ತೆ. ಇನ್ನು ಡೇಟ್ ಆಫ್ ಎಕ್ಸಾಮಿನೇಷನ್ ಅಂದ್ರೆ ಎಕ್ಸಾಮಿನೇಷನ್ ಯಾವಾಗಿರುತ್ತೆ ಅಂದ್ರೆ 1st January 2025 ಟು 19th January 2025 ಇಷ್ಟು ಒಂದು ದಿನಗಳಲ್ಲಿ ಅಂದ್ರೆ ಈ ಒಂದು ದಿನಗಳಲ್ಲಿ ಎಕ್ಸಾಮಿನೇಷನ್ ನಡೆಯುವಂತ ಸಾಧ್ಯತೆ ಇದೆ ಇಷ್ಟು ಅವಧಿನಲ್ಲಿ. ಇನ್ನು ಸೆಂಟರ್ ಡೇಟ್ ಅಂಡ್ ಶಿಫ್ಟ್ ಅಂದ್ರೆ ಆಸ್ ಎ ಇಂಡಿಕೇಟೆಡ್ ಆನ್ ದ ಅಡ್ಮಿಟ್ ಕಾರ್ಡ್ ಅಂದ್ರೆ ಸೆಂಟರ್ ಅಂದ್ರೆ ಯಾವ ಸೆಂಟರ್ ಅಲ್ಲಿ ನೀವು ಎಕ್ಸಾಮ್ ಅನ್ನ ಬರಿಬೇಕು, ಇನ್ನು ಡೇಟ್ ಯಾವ ಡೇಟಿಗೆ ನೀವು ಎಕ್ಸಾಮ್ ಬರಿಬೇಕು, ಯಾವ ಶಿಫ್ಟ್ ಅಥವಾ ಮಾರ್ನಿಂಗ್ ಶಿಫ್ಟ್ ಆಫ್ಟರ್ನೂನ್ ಶಿಫ್ಟ್ ಈ ತರ ಏನಾದ್ರು ಒಂದ್ ಸ್ವಲ್ಪ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದೆಲ್ಲ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಅಡ್ಮಿಟ್ ಕಾರ್ಡ್ ಅಲ್ಲಿ ಕೊಟ್ಟಿರ್ತಾರೆ. ಇನ್ನು ಡಿಸ್ಪ್ಲೇ ಆಫ್ ದ ರೆಕಾರ್ಡೆಡ್ ರೆಸ್ಪಾನ್ಸಸ್ ಅಂಡ್ ಆನ್ಸರ್ ಕೀಸ್ ಈ ಒಂದು ಟು ಬಿ ಅನೌನ್ಸ್ಡ್ ಲೆಟರ್ ಆನ್ ದ ವೆಬ್ಸೈಟ್. ಈ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಗೆ ಈ ಒಂದು ಎಲ್ಲ ಆನ್ಸರ್ ಕೀನ ಅಲ್ಲಿ ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡ್ತಾರೆ. ಇನ್ನು ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಯಾವ ವೆಬ್ಸೈಟಿಗೆ ಹೋಗ್ಬೇಕು ಅಂತ ನಾನು ಮೊದಲೇ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ನೋಡಿ HTTPS ಅಂತ ಟೈಪ್ ಮಾಡಿ UGCnet.NTA.ac.in ಈ ಒಂದು ಪೋರ್ಟಲ್ಗೆ ಹೋಗಿ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಇಲ್ಲ ಅಂದ್ರೆ www.nta.ac.in ಈ ಒಂದು ಪೋರ್ಟಲ್ಗೆ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಇನ್ನು ಅಪ್ಲಿಕೇಶನ್ ಫೀ ಬಂದ್ಬಿಟ್ಟು ಜನರಲ್ ಅನ್ರಿಸರ್ವ್ಡ್ ಅಂತ ಹೇಳ್ಬಿಟ್ಟು ಆ ಒಂದು ಕ್ಯಾಂಡಿಡೇಟ್ಗೆ ಅಂದ್ರೆ ಆ ಒಂದು ಇದಕ್ಕೆ ಕೊಟ್ಟಿದ್ದಾರೆ ಕಮಿಟಿಗೆ ಏನಂದ್ರೆ ಎಷ್ಟು ಫೀ ಇದೆ ಅಂತ ಹೇಳ್ಬಿಟ್ಟು ಜನರಲ್ ಮತ್ತೆ ಉಳಿದಂತವ್ರಿಗೆ ಕೊಟ್ಟಿದ್ದಾರೆ. ಇಲ್ಲಿ ಫೀ ಬಂದ್ಬಿಟ್ಟು 1150 rupees ನೀವು ಪೇ ಮಾಡ್ಬೇಕಾಗುತ್ತೆ. ಇನ್ನು ಜನರಲ್ EWS OBC ನವರು NCL ನವರು ಎಷ್ಟು ಪೇ ಮಾಡ್ಬೇಕು ಆನ್ಲೈನ್ ಫೀ ಅಂದ್ರೆ ಎಕ್ಸಾಮ್ ಫೀ ಅಂದ್ರೆ 600 ಪೇ ಮಾಡ್ಬೇಕಾಗುತ್ತೆ. ಇನ್ನು ST SC ಮತ್ತು PWD ನವರು ಮತ್ತೆ ಥರ್ಡ್ ಜೆಂಡರ್ ಅಂತ ಏನ್ ಹೇಳ್ತೀವಲ್ವಾ ಅವ್ರೆಲ್ರು ಕೂಡ 300 ಅಂದ್ರೆ 325 rupees ನ ಹಾಗೆ ಎಕ್ಸಾಮ್ ಫೀನ ಪೇ ಮಾಡ್ಬೇಕಾಗುತ್ತೆ. ಇಷ್ಟು ಮಾಹಿತಿ. ಇನ್ನು ಉಳಿದಿರುವಂತ ಕೆಲವೊಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ನ ಹೇಳ್ತಾ ಹೋಗ್ತೀನಿ ನಾನು. ಯಾಕಂದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕಿಂತ ಮುಂಚಿತವಾಗಿ ಇದೆಲ್ಲ ಇನ್ಫಾರ್ಮೇಶನ್ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ನೀವೇ ಅಪ್ಲಿಕೇಶನ್ ಹಾಕಿದ್ರು ಕೂಡ ಇಲ್ಲ ಬೇರೆ ಎಲ್ಲಾದ್ರೂ ವೆಬ್ಗಳಿಗೆ ಹೋಗ್ಬಿಟ್ಟು ನೀವು ಅಲ್ಲಿ ಅಪ್ಲಿಕೇಶನ್ ಹಾಕಿದ್ರು ಕೂಡ ಸಂಪೂರ್ಣ ಮಾಹಿತಿಯನ್ನ ನೀವು ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಯು ಆರ್ ದ ಕ್ಯಾಂಡಿಡೇಟ್, ಸೊ ಯು ಮಸ್ಟ್ read the all important instructions because many times they are doing the mistakes in your application form, otherwise you only face the problems. Okay, that's why I'm told ನೋಡಿ ಕ್ಯಾಂಡಿಡೇಟ್ಸ್ ಏನ್ ಮಾಡ್ಬೇಕು ಅಂದ್ರೆ ನೀವು ಅಪ್ಲಿಕೇಶನ್ ಹಾಕುವಾಗ ಎಲ್ಲ ಇನ್ಫಾರ್ಮೇಶನ್ಸ್ ನ ಸ್ವಲ್ಪ ಪಕ್ಕ ಮಾಡ್ಕೊಂಡು ನೋಡ್ಕೋಬೇಕು. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ನ ನೋಡ್ತಾ ಹೋಗೋಣ. ಕ್ಯಾಂಡಿಡೇಟ್ಸ್ ಕ್ಯಾನ್ ಬಿ ಫಾರ್ ದ UGC net December 2024 through the online mode on only through the
ವೆಬ್ಸೈಟ್ ಅಂದ್ರೆ ವೆಬ್ಸೈಟ್ ಮೂಲಕ ಮಾತ್ರ ನೀವು ಆನ್‌ಲೈನ್ ಮೋಡಲ್ಲಿ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದೇ ವಿನಃ ಯಾವುದೇ ರೀತಿಯಾಗಿ ದ ಅಪ್ಲಿಕೇಶನ್ ಫಾರ್ಮ್ ಇನ್ ಎನಿ ಅದರ್ ಮೋಡ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್ ಅಂದ್ರೆ ಯಾವುದೇ ಮೋಡಲ್ಲಿ ಅಪ್ಲಿಕೇಶನ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಂಗಿಲ್ಲ. ಆನ್‌ಲೈನ್ ಮೋಡಲ್ಲೇ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು. ಕ್ಯಾಂಡಿಡೇಟ್ಸ್ ಆರ್ ನಾಟ್ ಅಲೌಡ್ ಟು ಫಿಲ್ ಮೋರ್ ದೆನ್ ಒನ್ ಅಪ್ಲಿಕೇಶನ್ ಫಾರ್ಮ್ ಅಂದ್ರೆ ಅಪ್ಲಿಕೇಶನ್ ಹಾಕುವಂತ ಕ್ಯಾಂಡಿಡೇಟ್ಸು ಒಂದ್ ಅಪ್ಲಿಕೇಶನ್ ಮಾತ್ರ ಫಿಲ್ ಮಾಡಬೇಕು. ಅದರ್ ದೆನ್ ಮೋರ್ ಅಪ್ಲಿಕೇಶನ್ ನ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ, ಮಾಡಲೂಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕ್ಯಾಂಡಿಡೇಟ್ಸ್ ಮಸ್ಟ್ ಸ್ಟ್ರಿಕ್ಟ್ಲಿ ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಗಿವನ್ ಇನ್ ದ ಇನ್ಫಾರ್ಮೇಶನ್ ಬುಲೆಟಿನ್ ಅವೈಲಬಲ್ ಆನ್ ದ NTA ವೆಬ್ಸೈಟ್. NTA ವೆಬ್ಸೈಟ್ ಅಲ್ಲಿ ಏನು ಕೊಟ್ಟಿದ್ದಾರೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ರು ಅದೆಲ್ಲದನ್ನ ಕೂಡ ನೀವು ಫಾಲೋ ಮಾಡಬೇಕು. ಕ್ಯಾಂಡಿಡೇಟ್ಸ್ ನಾಟ್ ಕಂಪ್ಲೈಂಗ್ ವಿತ್ ದ ಇನ್ಸ್ಟ್ರಕ್ಷನ್ಸ್ ಶಾಲ್ ಬಿ ಸಪ್ಲರಿಂಗ್ ಡಿಸ್ಕ್ವಾಲಿಫೈಡ್. ಏನಾದ್ರೂ ಅದ್ರ ಬಗ್ಗೆ ಏನಾದ್ರೂ ನೀವು ಕಂಪ್ಲೈಂಟ್ ಮಾಡಿದ್ರೆ ಅಂದ್ರೆ ಕ್ಯಾಂಡಿಡೇಟ್ ಡಿಸ್ಕ್ವಾಲಿಫೈ ಆಗ್ತೀರಾ. ಅಂದ್ರೆ ಹೆಚ್ಚು ಅಪ್ಲಿಕೇಶನ್ ಹಾಕೋದ್ರಿಂದ ಅಂದ್ರೆ ಫಾಲೋ ಮಾಡಿಲ್ಲ ಅಂದ್ರೆ ಡಿಸ್ಕ್ವಾಲಿಫೈ ಆಗ್ತೀರಾ. ಅಂದ್ರೆ ಕೇಳಿದಂತೆ ಎಲ್ಲಾ ಇನ್ಫಾರ್ಮೇಶನ್ ಕೂಡ ತುಂಬಾ ನೀಟಾಗಿ ಸರಿಯಾಗಿ ಅರ್ಥ ಮಾಡ್ಕೊಂಡು ಅದನ್ನ ನೀವು ಫಿಲ್ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕ್ಯಾಂಡಿಡೇಟ್ ಏನ್ ಮಾಡ್ಬೇಕು, ಮಸ್ಟ್ ಎನ್ಶೋರ್ ದಟ್ ದ ಇಮೇಲ್ ಅಡ್ರೆಸ್ ಅಂಡ್ ಮೊಬೈಲ್ ನಂಬರ್ provided in the online application form are their own or parents guardians only. ಅಂದ್ರೆ ಅಪ್ಲಿಕೇಶನ್ ಹಾಕುವಂತಹ ಕ್ಯಾಂಡಿಡೇಟ್ ಏನ್ ಮಾಡ್ಬೇಕು, ಇಮೇಲ್ ಅಡ್ರೆಸ್ ನ ಮತ್ತೆ ಮೊಬೈಲ್ ನಂಬರ್ ಅನ್ನ ಪ್ರೊವೈಡ್ ಮಾಡಬೇಕು. ಯಾವಾಗ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡುವಾಗ, ಅಥವಾ ತಮ್ದಿಲ್ಲ ಅಂದ್ರೆ ಕೂಡ ದೇರ್ ಪೇರೆಂಟ್ಸ್ ಆರ್ ಗಾರ್ಡಿಯನ್ಸ್ ನ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿಯನ್ನ ನೀವು ಫಿಲ್ ಮಾಡಬಹುದು. As all information communication will be sent by the NTA through email on the registered email address or SMS on the registered mobile number only. ಅಂದ್ರೆ ಪ್ರತಿಯೊಂದು ಇನ್ಫಾರ್ಮೇಶನ್ ಅಂದ್ರೆ NTA ನವರು ಏನ್ ಮಾಡ್ತಾರೆ, ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮ್ಗೆ ಇಮೇಲ್ ಮೂಲಕ ಮತ್ತೆ ಮೊಬೈಲ್ ರಿಜಿಸ್ಟರ್ ಆಗಿರುವಂತಹ SMS ಮೂಲಕ ನಿಮ್ಗೆ ಅವರು ಕಳ್ಸ್ಕೊಡ್ತಾರೆ. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ತುಂಬಾ ನಿಮ್ಮ ರೆಗ್ಯುಲರ್ ಯೂಸ್ ಮೊಬೈಲ್ ಫೋನ್ ಅನ್ನ ಮತ್ತೆ ರೆಗ್ಯುಲರ್ ಆಕ್ಟಿವ್ ಇರುವಂತ ಇಮೇಲ್ ಐಡಿಯನ್ನ ನೀವು ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಫಿಲ್ ಮಾಡಬೇಕು. ಇನ್ ಕೇಸ್ ಕ್ಯಾಂಡಿಡೇಟ್ಸ್ ಫೇಸಸ್ ಡಿಫಿಕಲ್ಟೀಸ್ ಇನ್ ದ ಅಪ್ಲೈಯಿಂಗ್ ಫಾರ್ ದ UGC NET, ಏನಾದ್ರೂ ಕ್ಯಾಂಡಿಡೇಟ್ಸ್ ಏನಾದ್ರೂ ಅಂದ್ರೆ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ರೆ ಅಂದ್ರೆ ಅಥವಾ ಗೊತ್ತಾಗ್ಲಿಲ್ಲ ಏನಾದ್ರು ಪ್ರಾಬ್ಲಮ್ಸ್ ಆಯ್ತಂದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಆನ್ ಅಂತೇಳಿ ನಂಬರ್ ಕೂಡ ಕೊಟ್ಟಿದ್ದಾರೆ. 01140759380 01169227700 ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲ ಅಂದ್ರೆ ugcnet@nta.ac.in ಫಾರ್ ಎನಿ ಕ್ಲಾರಿಫಿಕೇಶನ್ ರಿಲೇಟೆಡ್ ಟು ಬಿ ದ UGC ಅಂತ ಹೇಳಿದ್ದಾರೆ. ಅಂದ್ರೆ ಮೇಲ್ ಐಡಿ ಕೂಡ ನೀವು ನಿಮ್ಮ ಒಂದು ಏನಾದ್ರು ಡಿಫಿಕಲ್ಟ್ಸ್ ಫೇಸ್ ಮಾಡ್ತಾ ಇದ್ರೆ ಅದನ್ನ ಕೂಡ ನೀವು ಅಲ್ಲಿ ಅಪ್ಲೋಡ್ ಮಾಡಬಹುದು, ಅಂದ್ರೆ ಕಳಿಸಬಹುದು. ಮೇಲ್ ಮುಖಾಂತರ ಕೂಡ ನೀವು ಸಲಹೆಯನ್ನ ಅಥವಾ ಯಾವುದೇ ರೀತಿಯಾದ ಇನ್ಫಾರ್ಮೇಶನ್ ಏನೋ ಡಿಫಿಕಲ್ಟ್ ಇತ್ತು ಏನೋ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಅಲ್ಲಿ ಕ್ಲಾರಿಫೈ ಮಾಡ್ಕೋಬಹುದು. Candidates are advised to visit the official website of the NTA and for the latest updates. ಅಂದ್ರೆ ನೀವು ಕ್ಯಾಂಡಿಡೇಟ್ಸ್ ಯಾವ್ಯಾವ್ದೋ ಗೂಗಲ್ ಅಲ್ಲಿ ಕೆಲವೊಂದು ಅಪ್ಲಿಕೇಶನ್ ಲಿಂಕ್ ಬರುತ್ತೆ, ಇದು UGC ನೆಟ್ ಲಿಂಕ್ ಅಂತೇಳಿ ನೀವು ಕ್ಲಿಕ್ ಮಾಡ್ಬಿಡ್ತೀರಾ. ಸೊ ದಯವಿಟ್ಟು ಆ ಒಂದು ಮಿಸ್ಟೇಕ್ಸ್ ಅನ್ನ ಮಾಡಬೇಡಿ. ದಯವಿಟ್ಟು ಅಫಿಷಿಯಲ್ ವೆಬ್ಸೈಟ್ಗೆ ನೀವು ಕ್ಯಾಂಡಿಡೇಟ್ಸ್ ಆಗಿರುವಂತವ್ರು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಎಲ್ಲಾ ಇನ್ಫಾರ್ಮೇಶನ್ಸ್ ನೀವು ನೋಡ್ಕೋಬೇಕಾಗುತ್ತೆ. ಅದೇ NTA ನಾದ್ರೂ ವೆಬ್ಸೈಟ್ಗೆ ಹೋಗಿ, ಇಲ್ಲಾಂದ್ರೆ UGC ನೆಟ್ಗಾದ್ರೂ ನೀವು ಹೋಗ್ಬೋದು. ಈ ಎರಡು ಲಿಂಕ್ ಅನ್ನ ಪೋರ್ಟಲ್ ಅನ್ನ ಕೊಟ್ಟಿದ್ದಾರೆ. ಈ ಎರಡು ಪೋರ್ಟಲ್ಗೆ ಹೋಗೋದ್ರ ಮೂಲಕ ನೀವು ಎಲ್ಲ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು. ಜೊತೆಗೆ ಯಾವುದು ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ, ದಯವಿಟ್ಟು ಇದ್ರಲ್ಲಿ ಮಾತ್ರ ಅಪ್ಡೇಟ್ಸ್ ಅನ್ನ ನೀವು ನೋಡ್ತಾ ಹೋಗ್ಬಹುದು. ಸುಮ್ನೆ ಏನಾಗುತ್ತೆ, ಈಗ ಕ್ರೋಮ್ ಅಲ್ಲಿ ಅಪ್ಲಿಕೇಶನ್ ಅಲ್ಲಿ ಗೂಗಲ್ ಅಲ್ಲಿ ಏನಾಗ್ತಿರತ್ತೆ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಗೆ ಜಾಸ್ತಿ UGC ನೆಟ್ ಕಾಲ್ ಫಾರ್ಮ್ ಅಂತ ಹೇಳ್ಬಿಟ್ಟು ಆ ಒಂದು ಲಿಂಕ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ತೀರಾ ನೀವು. ಆ ಕ್ಲಿಕ್ ಮಾಡ್ತಾ 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 ಇನ್ನೊಂದು ಯಾವ್ದೋ ಒಂದು ಕ್ಲಿಕ್ಕಿಗೆ ಹೋಗ್ಬಿಟ್ಟು ಏನೋ ಬೇರೆ 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 ಪ್ರಾಬ್ಲಮ್ಸ್ ನ ಫೇಸ್ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ದಯವಿಟ್ಟು ಕೂಡ ನೀವೇನ್ ಮಾಡಿ, ಯಾವುದೇ ಒಂದು
ಕಾಲ್ಫರ್ಮ್ ಆಗಿದೆ, ಯಾವುದೋ ಒಂದು ಎಕ್ಸಾಮ್ ಕಾಲ್ಫರ್ಮ್ ಆಗಿದೆ, ಯಾವುದೋ ಒಂದು ಸಿಇಟಿ ಕಾಲ್ಫರ್ಮ್ ಆಗಿದೆ, ಯಾವುದೇ ಒಂದು ಎಕ್ಸಾಮ್ ಕಾಲ್ಫರ್ಮ್ ಆಗಿದ್ರೂ ಕೂಡ ನೀವೇನ್ ಮಾಡಿ, ದಯವಿಟ್ಟು ಅಫಿಷಿಯಲ್ ವೆಬ್‌ಸೈಟ್‌ಗೆ ನೀವು ವಿಸಿಟ್ ಕೊಡ್ಬೇಕೇ ವಿನಃ ಯಾವ್ದ್ಯಾವ್ದೋ ಬೇರೆ ಬೇರೆ ಗೂಗಲ್ ವೆಬ್‌ಸೈಟ್‌ಗಳಿಗೆ ವಿಸಿಟ್ ಮಾಡಬೇಡಿ. ಗೂಗಲಲ್ಲಿ ಕೆಲವೊಬ್ರು ಓನ್ ಕ್ರಿಯೇಟ್ ಗೂಗಲ್ ವೆಬ್‌ಸೈಟ್‌ನ ಕೊಟ್ಟಿರ್ತಾರೆ. ಅದರಿಂದ ಸ್ವಲ್ಪ ಬೇರೆ ಬೇರೆ ರೀತಿಯಾದಂತ ಒಂದು ಮಿಸ್‌ಯೂಸ್‌ಗಳಾಗ್ತಿರುತ್ತೆ. ದಯವಿಟ್ಟು ಅದಕ್ಕೆಲ್ಲ ನೀವು ತುಂಬಾ ಜಾಗರೂಕತೆಯಿಂದ ನೀವು ವೆಬ್‌ಸೈಟ್ ಅನ್ನ ಕ್ಲಿಕ್ ಮಾಡ್ಬೋದು. ನೋಡಿದ್ರಲ್ವಾ ಎಲ್ಲಾ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸ್ವಲ್ಪ ಈ ಒಂದು ಅಪ್ಲಿಕೇಶನ್ ಕಾಲ್ಫರ್ಮ್ ಆಗಿದೆ, ಯಾವ ತರ ಎಕ್ಸಾಮ್ ಏನೇನೆಲ್ಲ ಇರುತ್ತೆ, ಯಾವ್ಯಾವ ಡೇಟು, ಆಮೇಲೆ ಇಂಪಾರ್ಟೆಂಟ್ ಇನ್‌ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ನೀವು ಮೊಬೈಲಲ್ಲೇ ಅಥವಾ ನಿಮ್ಮ ಒಂದು ಸಿಸ್ಟಮ್ ಅಲ್ಲಿ ಅಥವಾ ಲ್ಯಾಪ್‌ಟಾಪ್ ಅಲ್ಲಿ ಯಾವ ರೀತಿ ನೀವೇ ಅಪ್ಲಿಕೇಶನ್‌ನ ಹಾಕ್ಬೋದು ಅನ್ನುವಂಥದ್ದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅಲ್ಲಿವರೆಗೂ ರತ್ನ ಪ್ರಪಂಚ ಚಾನೆಲ್‌ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ರು ಕೂಡನು ಈ ಒಂದು ಯುಜಿಸಿ ನೆಟ್‌ಗೆ ಎಕ್ಸಾಮ್ ಬರೀರಿ. ಚೆನ್ನಾಗ್ ಒಳ್ಳೆ ಅಂಕಗಳನ್ನ ಗಳಿಸ್ಕೊಳ್ಳಿ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ನಡೆಸ್ತಿರುವಂತ ಈ ಒಂದು ಯುಜಿಸಿ ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಮತ್ತೆ ನಿಮ್ಮ ಫ್ಯೂಚರ್‌ನ ಬೆಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ಮತ್ತೆ ಒಂದು ಹೊಸ ಒಂದು ಅಪ್ಡೇಟ್ಸ್ ಒಂದಿಗೆ ಭೇಟಿ ಆಗ್ತೀನಿ. ಈ ಒಂದು ಯುಜಿಸಿ ಒಂದು ಅಪ್ಲಿಕೇಶನ್ ಯಾವ ರೀತಿ ಹಾಕೋದು, ಅಂದ್ರೆ ಮೊಬೈಲ್ ಅಲ್ಲೇ ಯಾವ ರೀತಿ ಹಾಕೋದು, ಮತ್ತೆ ಅಥವಾ ನಿಮ್ಮ ಲ್ಯಾಪ್‌ಟಾಪ್ ಅಥವಾ ಸಿಸ್ಟಮ್ ಅಲ್ಲಿ ಯಾವ ರೀತಿ ಹಾಕೋದು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ರತ್ನ ಪ್ರಪಂಚ ಚಾನಲ್ ಅಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ಲೆಸನ್‌ಗಳ ಮಾಹಿತಿ, ಇನ್ಫಾರ್ಮೇಷನ್‌ಗಳು, ಮೋಟಿವೇಷನ್ ಇನ್ಫಾರ್ಮೇಷನ್‌ಗಳು, ಮತ್ತೆ ಕಥೆಗಳಿದಾವೆ, ಕೆಲವೊಂದು ಹಾಡುಗಳಿದಾವೆ. ಪ್ರತಿಯೊಂದು ಇನ್ಫಾರ್ಮೇಷನ್ ನಾವು ಹಾಕ್ತಾ ಇದ್ದೀನಿ. ಅಂದ್ರೆ ಎಜುಕೇಷನ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್‌ನ ನಾನು ಜಾಸ್ತಿ ಹಾಕ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ. ದಯವಿಟ್ಟು ಎಲ್ರು ಕೂಡನು ಸಬ್ಸ್ಕ್ರೈಬ್ ಆಗಿ ಎಲ್ಲ ಒಂದು ವಿಷಯವನ್ನ ನೋಡ್ತಾ ಇರಿ. ಅಪ್ಡೇಟ್ಸ್ ನೀವು ಆಗಿ ಬೇರೆಯವ್ರನ್ನು ಕೂಡನು ಅಪ್ಡೇಟ್ಸ್ ಆಗ್ಲಿ ಅಂತೆ ಮೋಟಿವೇಶನ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ. ಬಾಯ್ ಬಾಯ್. ಧನ್ಯವಾದ.